ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಗುರುಪೌರ್ಣಮಿ ದಿನ ವ್ಲಾಗ್ ಇದು. ಅವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಬೇಕಿತ್ತು. ಅಮ್ಮ ಹೇಳ್ತಿದ್ರು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಅಮ್ಮ ಡಿಸೈಡ್ ಮಾಡ್ತಾಯಿದ್ರು, ಇನ್ನೂ ಕಾಲ್ ಮಾಡ್ತೀನಿ ಇರು ಅಂತ ಹೇಳಿದ್ರು. ಟೋಲ್ಗೇಟ್ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಇಲ್ಲಿ 8 ಮೈಲಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ರು. ಸರಿ, ಅಮ್ಮ ಅಷ್ಟೊತ್ತಿಗೆ ಪೂಜೆ ಮಾಡಿ ಅಮ್ಮ ಯೋಚನೆ ಮಾಡಿ ಹೇಳೋಷ್ಟೊತ್ತಿಗೆ ನಾನು ರಾಯರಿಗೆ ಒಂದು ತುಪ್ಪ ಹಚ್ಚಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳಷ್ಟು ಎದ್ದು ಬಂದಿದ್ಲು. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೊರಟಿದ್ರು. ಅದಕ್ಕೆ ನನ್ನ ಮಗಳನ್ನೂ ಮ್ಯಾನೇಜ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಗಳು ನಾನು ಪೂಜೆ ಮಾಡ್ತೀನಿ ಅಂತೆಲ್ಲ ಹೇಳಿ ತುಂಬ ಆಟ ಮಾಡ್ತಾಯಿದ್ಲು. ಹಾಗೆ ನನ್ನ ಮಗಳು ಮ್ಯಾನೇಜ್ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ದೀಪ ಮುಟ್ಟಕ್ಕೆ ಹೋಗ್ಬಿಡ್ತಿದ್ಲು. ಯಾಕಂದರೆ ಅವಳಿಗೆ ಆ ಬೆಳ್ಳಿ ದೀಪ ಇಟ್ಕೊಳ್ಳೋದು ತುಂಬ ಖುಷಿ ಅವಳಿಗೆ. ನೋಡಿ ಈ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ನನ್ನಿಂದ ಸ್ವಲ್ಪ ಬೈದ್ಬಿಟ್ಟು ಈ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಉಪ್ಪಿಟ್ಟು ಮಾಡಿಕ್ಕಿದ್ರು. ಉಪ್ಪಿಟ್ಟೆಲ್ಲ ತೊಗೊಂಡು ನಮ್ಮ ಮಮ್ಮಿ ಮನೆಗೆ ಹೋಗಬೇಕಿತ್ತು. ನಮ್ಮ ಯಜಮಾನ್ರು ಹೇಳಿದರು, ನೀನು ಲೇಟ್ ಆಗಂಗಿದ್ರೆ ಅಲ್ಲಿಗೆ ತೊಗೊಂಡು ಹೋಗ್ಬಿಡಮ್ಮ, ಅಲ್ಲೇ ತಿಂಡಿ ಮಾಡುವಂತೆ ಅಂತ ಹೇಳಿದರು. ಮಮ್ಮಿನೂ ಬೆಳಗ್ಗೆ ಎದ್ದು ಇನ್ನೂ ಏನು ತಿಂಡಿ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ಸ್ವಲ್ಪ ಸೋಂಬೇರಿ ಥರ ಇದ್ದಿರಂತೆ ಮಮ್ಮಿ. ಸೊ ಅದಕ್ಕೋಸ್ಕರ ಎಲ್ಲ ಎತ್ಕೊಂಡು ನಾನು ನನ್ನ ಮಗಳಿಗೆ ರೆಡಿಯಾಗಿ ಟಾಮಿಗೊಂದು ಬಾಯಿಲಿ ಈ ಥರ ಎಲ್ಲ ನನ್ನ ಪ್ಯಾಕಿಂಗ್ ಇತ್ತು, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಮ್ಮನ ಮನೆ ಕಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಟಾಮಿ ಈ ಥರ ನನಗೊಂದು ವೆಲ್ಕಮ್ ಮಾಡ್ದೆ. ಮನೇಲಿ ಯಾರೂ ಇಲ್ದರು ನೋಡಿ, ಎಲ್ಲೋದ್ರು ಅಂತ ನೋಡಿದ್ರೆ ಇಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕೂರಿಸಿ ಸಾಂಗ್ ಹಾಕ್ಬಿಟ್ಟು ಕೂರಿಸಿದೆ. ಅವಳ ಫೇವ್ರೆಟ್ ಸಾಂಗ್ ಯಾವುದು ಅಂತಂದರೆ 2 ನಕ್ಷತ್ರಗಳು, ನಿನ್ನ ಉಡುಪು ನನ್ನದು ನನ್ನ ಉಡುಪು ನಿನ್ನದು. ಅದನ್ನು ಕಂಡ್ರೆ ತುಂಬ ಇಷ್ಟಪಟ್ಟು ನೋಡ್ತಾಳೆ. ಅದರಲ್ಲಿ ಅವಳಿಗೆ ಏನು ಅರ್ಥ ಇಲ್ವೋ ಗೊತ್ತಿಲ್ಲ, ಬಟ್ ಕಣ್ಣು ಮಿಟಿಕ್ಸ್ದೆ ಮಾತ್ರ ನೋಡ್ತಾಳೆ. ನನಗಂತೂ ತುಂಬ ಖುಷಿ. ನನ್ನ ಮಗಳು ಅವಳು ಹುಷಾರಿಲ್ಲದೆ ಇದ್ದಾಗ ಮಾತ್ರ ಅವಳು ಸ್ವಲ್ಪ ಸೋಂಬೇರಿ ಥರ ಇದು ಮಾಡೋದು, ಬಟ್ ಅದು ಬಿಟ್ಟರೆ ನಾರ್ಮಲಾಗಿ ಕೂತಿರ್ತಾಳೆ. ಬಟ್ ಇವತ್ತು ಸ್ವಲ್ಪ ಅವಳಿಗೆ ಯಾಕೋ ಹೆಲ್ತ್ ಇಶ್ಯೂಸ್ ಥರ ಆಗಿತ್ತು. ಯಾಕಂದರೆ ನೈಟೆಲ್ಲ ಫುಲ್ ವಾಮಿಟಿಂಗ್ ಆಗಿತ್ತು ಅವಳಿಗೆ. ಸೊ ಅದಕ್ಕೋಸ್ಕರ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಿನ್ನೆ ನೈಟಿಂದ ಸ್ವಲ್ಪ ಶುರು ಆಗಿತ್ತು. ಅದ್ರ ಜೊತೆಗೆ ಅಪ್ಪನೂ ರೆಡಿ ಮಾಡ್ತಾಯಿದ್ರು ಪೂಜೆಗೆ. ಪೂಜೆ ಎಲ್ಲ ಮಾಡಿದ್ರು ಅಪ್ಪನೂ. ಚಂದದ ತೋಟಿಲು ಅಂದಾದಿ ಮಲಗ್ಯರ ತೂಗೀರೆ, ಉಂದಾಣಮಯವಾದ ಚಂದದ ತೋಟಿಲು ಅಂದಾದಿ ಮಲಗ್ಯರ ತೂಗೀರೆ, ನಂದನ ಕಂದ ಮುಕುಂದ ಗೋವಿಂದನ ಅಂದಾದಿ ಬಜಿ ಪರ ತೂಗೀರೆ, ನಂದನ ಕಂದ ಮುಕುಂದ ಗೋವಿಂದನ ಅಂದಾದಿ ಬಜಿ ಪರ ತೂಗೀರೆ. ಶುದ್ಧ ಸಂಕಲ್ಪದೆ ಬದ್ಧ ನಿಜ ಭಕ್ತರ ಉತ್ತರ ಮಾಡ್ಪರ ತೂಗೀರೆ, ಶುದ್ಧ ಸಂಕಲ್ಪದೆ ಬದ್ಧ ನಿಜ ಭಕ್ತರ ಉದ್ಧಾರ ಮಾಡ್ಪರ ತೂಗೀರೆ, ಯೋಗೀಶಯನನ ಪಾದ ಯೋಗಾದಿ ಭಜಿ ಪರ. ಇದೆಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅಪ್ಪನೂ ಕೂಡ ಅಂಗಡಿಗೆ ಹೋಗಿದ್ರು. ಆಮೇಲೆ ನಾನು ಮಮ್ಮಿನೂ ಅಂಗಡಿಗೆ ಹೋದ್ವಿ. ಅಲ್ಲಿಗೆ ಹೋಗಾದ್ಮೇಲೆ ಗುರುವೇ ಶರಣು ಬೇಡುತ್ತಲಿ ನಮೋ ಎನ್ನುವೆ, ಮನದಾಳದಲ್ಲಿ ನೆಲೆಸೋ ಪ್ರಭುವೇ, ಹಗಲಿರುಳೆಲ್ಲ ನಿನ್ನ ನೆನೆವೆ, ಮನದಾಳದಲ್ಲಿ ನೆಲೆಸೋ ಪ್ರಭುವೇ, ಹಗಲಿರುಳೆಲ್ಲ ನಿನ್ನ ನೆನೆವೆ, ಶ್ರೀ ಸಾಯಿ ಬಾಬಾ ಶಿರಡಿ ಗುರುವೇ. ಮದುವೆ ಆದಮೇಲೆ ತುಂಬ ವರ್ಷಗಳಾಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿದ ತಕ್ಷಣ ತುಂಬಾ ಖುಷಿ ಆಯಿತು ನನಗೆ. ಅಮ್ಮನೂ ಕೂಡ ತುಂಬಾ ಖುಷಿಪಟ್ಟರು. ಅಲ್ಲಿ ಪಾದಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬರ್ತಿರಂಗೆ ಪ್ರಸಾದ ಇತ್ತು. ಅಲ್ಲಿ ತುಂಬ ಜನ ಇದ್ದರು. ಮಮ್ಮಿಗೆ ಆಪ್ರೇಷನ್ ಆಗಿತ್ತು, ಆದರೂ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ಆಮೇಲೆ ಅಪ್ಪ ಕೂಡ ಅಂಗಡಿಲೇ ಇದ್ದರು. ಪಾಪ ಮಲಗಿಲ್ಲ ಅಂತ ಅಲ್ಲೇ ಬಿಟ್ಟು ಬಂದಿದ್ವಿ. ಅಪ್ಪಂಗೆ ಕಾಲ್ ಮಾಡಿದ್ವಿ, ನಮಗೆ ಊಟ ಆಯ್ತಪ್ಪ ನೀವು ಬನ್ನಿ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಆಲ್ರೆಡಿ ನೆನೆ ಈ ಥರ ಅವಳ ಮನೆ ನಮ್ಮ ಮಮ್ಮಿ ಅವಳು ಟೊಮೆಟೊ ತಿಂತಾಳೆ ಅಂತ ಟೊಮೆಟೊ ಕೊಟ್ಟಿದ್ರು. ಆ ಟೊಮೆಟೊನೆಲ್ಲ ಹಾಕಿ ಸಾಯಿಸಾಕ್ಬಿಟ್ಟಿದ್ಲು. ಅದಾದಮೇಲೆ ನಾನು ಅಕ್ಕಿ ಇಕ್ಕೋಣ ಅಂತ ಹೋಗಿದ್ದೆ, ಅದನ್ನೂ ಎಳೆದಾಕ್ಬಿಟ್ಲು. ಏನು ಇಷ್ಟೊಂದು ತೀಟೆ ಮಾಡ್ತಿದ್ದಾಳೆ ನನ್ನ ಮಗಳು ಅಂದ್ಕೊಂಡು. ಅಲ್ಲಿ ದೇವಸ್ಥಾನದ ಪ್ರಸಾದ ಕೊಟ್ಟಿದ್ರು. ಅವಳೆ ಅಂತ ಕೇಳ್ಬಿಟ್ಟು ಪಲಾವು ಕೂಡ ಈಸ್ಕೊಂಡು ತಿಂದಿದ್ಲು. ಆ ಪಲಾವ್ ಕರಗಿಸ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ. ಬಟ್ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅವಳಿಗೆ ಏನಾಯಿತು ಆ ಮೂಮೆಂಟ್ ಅಂತ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನಾಗಿತ್ತು ಅಂತೇಳಿ.